ಹಿಂದೆ ನಮ್ಮ ಶಾಲೆ 8 ಮಕ್ಕಳಿಂದ ಪ್ರಾರಂಭ ಮಾಡಿದ್ವಿ. ಅವಾಗ ನಮ್ಮ ಶಾಲೆ ಮಾಡಬೇಕು ಅನ್ನೋ ಕಲ್ಪನೆ ಇರಲಿಲ್ಲ. ಅವಾಗ ಸಾಗರ, ಸಿದ್ದಾಪುರ, ಶಿವಮೊಗ್ಗ, ಭದ್ರಾವತಿ ಹೀಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಕಡೆಯಿಂದ ಹೆಣ್ಣು ಮಕ್ಕಳು ಸುಶಿಕ್ಷಿತರಾಗಿದ್ದವರು ಅವ್ರ ಕಡೆ ಸ್ವಲ್ಪ ವಿಶೇಷವಾಗಿ ಕಲ್ಚರ್ ಚೆನ್ನಾಗಿರುತ್ತೆ. ಹಾಗಾಗಿ ಸೇವಾ ವೃತ್ತಿಗಳು ಅನ್ನೋ ಒಂದು ಹೆಸರಿನಲ್ಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳಲ್ಲಿ ಶಿಕ್ಷಣವನ್ನು ಹಾಗೂ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಅಳವಡಿಸಿಕೊಳ್ಳಲು ಈ ಒಂದು ಶಾಲೆಯನ್ನು ಚಿಕ್ಕದಾಗಿ ಶಿಶುವಾಲನ ತೆರೆದ್ವಿ. ಆಗ ಒಟ್ಟು 300 ಜನ ಹೆಣ್ಮಕ್ಳು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಕಡೆಯಿಂದ ಬಂದು ಇಲ್ಲಿ ನಮ್ಮದೇ ಆದಂತಹ ಶಾಲೆಗಳಲ್ಲಿ ಸೋಮಸಂದ್ರದಲ್ಲಿ ಒಂದು ಶಾಲೆ, ನೆರಳೂರಲ್ಲಿ ಒಂದು ಶಾಲೆ, ಹೊಸಕೋಟೆಯಲ್ಲಿ 2 ಶಾಲೆಗಳು, ವರ್ತೂರಿನಲ್ಲಿ, ಯಲಹಂಕದಲ್ಲಿ, ಕ್ಯಾಂಪ್ಗೋಡ್ನಲ್ಲಿ, ನೆಲಮಂಗಲದಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ರಾಮನಗರದಲ್ಲಿ ಹೀಗೆ ಬೆಂಗಳೂರು ಜಿಲ್ಲೆಯಲ್ಲಿ ಒಟ್ಟು ಒಂದು 20ರಿಂದ 22 ಶಾಲೆಗಳನ್ನು ತೆಗೆದು ಅಲ್ಲಿಗೆ ಈ 300 ಜನ ಶಿಕ್ಷಕಿಯರನ್ನ ಯೋಜನೆ ಮಾಡಿ ಇವತ್ತು 40 ವರ್ಷದ ನಂತರ 2179 ಜನ ಮಕ್ಕಳನ್ನು ಹೊಂದಿ ಕನ್ನಡ ಮಾಧ್ಯಮ ಬದಲಿಗೆ ಪ್ಲೇ ಹೋಮು, ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ 1ರಿಂದ 10, ಕನ್ನಡ ಮಾಧ್ಯಮ 1ರಿಂದ 10, CBSE 1ರಿಂದ 10, ಯೋಗ ಶಿಕ್ಷಣ, ಅಟೆಕ್ ಥಿಂಕಿಂಗ್ ಲ್ಯಾಬ್, ಕರಾಟೆ, ಭರತನಾಟ್ಯ, ಯೋಗ, ಟೈಲಿಂಗ್ ಸೆಕ್ಷನ್, ಅಂಗವಿಕಲರಿಗೆ ಹೀಗೆ 10 ಹಲವಾರು ಚಟುವಟಿಕೆಗಳಿಂದ ನಮ್ಮ ಶಾಲೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಪ್ಲೇ ಹೋಮ್ ಕೂಡ ಒಂದು ವಿಶೇಷ. ಯಾಕಂದ್ರೆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗುವಾಗ ಚಿಕ್ಕ ಮಕ್ಕಳಿಗೆ ಅವ್ರನ್ನ ಮನೆಯಲ್ಲಿ ಬಿಟ್ಟು ನೋಡ್ಕೊಳ್ಳೋಕೆ ಯಾರು ಇರೋದಿಲ್ಲ. ಆದ್ರೆ ತಾಯಿಯಷ್ಟೇ ಪ್ರೀತಿನ ಕೊಟ್ಟು ಆ ಮಕ್ಕಳನ್ನ ನೋಡ್ಕೊಳ್ಬೇಕು. ಆ ತಾಯಿ ಇಲ್ಲದ ಇದ್ರು ಕೂಡ ಆ ಮಕ್ಕಳು ಆ ಒಂದು ಭಾಗ್ಯದಿಂದ ವಂಚಿತರಾಗುವ ಅನ್ನೋ ಒಂದು ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ವಿಶೇಷ ಬೇರೆ ಬೇರೆ ಕಾರ್ಯಕ್ರಮಗಳು ಇರುತ್ತೆ. ಅದರಲ್ಲಿ ಕೈತುತ್ತು ಕಾರ್ಯಕ್ರಮ ಒಂದು ಕೈತುತ್ತು ಕಾರ್ಯಕ್ರಮ ನಾವು ವಿಶೇಷವಾಗಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ದೊಡ್ಡ ಸಂಖ್ಯೆಯಲ್ಲಿದ್ದಾಗ ಮಕ್ಕಳು, ಪೋಷಕರು, ಮಕ್ಕಳು, ಶಿಕ್ಷಕರು ಒಂದು ವಿಶ್ವಾಸಯುತವಾಗಿ ಒಮ್ಮತವಾಗಿ ನಡೆದುಕೊಂಡು ಪರಸ್ಪರ ಭೇಟಿಯಾಗಿ ಕಷ್ಟ ಸುಖ ಹಂಚಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳು ಯಾವುದೇ ರೀತಿ ತೊಂದರೆ ಆದಂಗೆ ಸಾಂಸ್ಕೃತಿಕ ಶಿಕ್ಷಣವನ್ನು ಮುಂದುವರಿಸಲು ಈ ಕೈತುತ್ತು ಕಾರ್ಯಕ್ರಮ ಮಾಡ್ತೀವಿ. ಯಾಕೆಂದ್ರೆ ನಮಗೆ ಎಲ್ಲ ಮಕ್ಕಳು ಅವ್ರ ಮಕ್ಕಳು ಬೇರೆ, ಇವ್ರ ಮಕ್ಕಳು ಬೇರೆ ಅನ್ನೋ ಭಾವನೆ ಬರಬಾರ್ದು. ತಾಯಿ ರೂಪದಲ್ಲಿ ಎಲ್ಲ ಮಕ್ಕಳನ್ನು ನೋಡ್ಕೋಬೇಕು ಅನ್ನೋ ಪ್ರತ್ಯೇಕನೇ ಕೈತುತ್ತು ಕಾರ್ಯಕ್ರಮ. ಈ ಕಾರ್ಯಕ್ರಮನ ಬಹಳ ವರ್ಷಗಳಿಂದ ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ. ನಮ್ಮ ಶಾಲೆಗೆ ಭಾಗೀರಥಿ ಅವರು ತುಂಬಾ ಹಳೆಯ ಶಿಕ್ಷಕಿ. ಈಕೆ ಸಾಗರದ ಮುನ್ಸಿಪಲ್ ಅಧ್ಯಕ್ಷರ ಮಗಳು. ಈಕೆಗೆ ವಿವಾಹಕ್ಕೆ ಮೊದಲನೇ ಕೆಲಸ ಬಂದು ಇವಾಗ ಇವ್ರ ಮಗಳಿಗೆ ಮದುವೆ ಆಗಿದೆ. ಇಲ್ಲಿವರೆಗೂ ಕೂಡ ಅವರು ಮಕ್ಕಳನ್ನ ತಾಯಿ ತರನೇ ಪ್ರೀತಿ ಮಾಡಿ ವಿಶ್ವಾಸದಿಂದ ಎಂಥ ಮಗುನ್ ಬೇಕಾದರೂ ಕೂಡ ಸಂತೈಸ್ತಾರೆ. ಅದು ನಮಗೆ ಸುಮಾರು 30 ವರ್ಷಗಳ ಅನುಭವ. ಅವರ ಯಜಮಾನರು ಕೂಡ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರ ನಮ್ಮ ಫ್ಯಾಮಿಲಿ ಮೇಲೆ ಒಬ್ಬರಾಗಿ ಎಲ್ಲರ ಪ್ರೀತಿ ವಾತ್ಸಲ್ಯತೆ ಪೋಷಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ